ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ಸವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾದಂಥ ಬ್ರೆಡ್ ಆಮ್ಲೆಟ್ನ ರೆಡಿ ಮಾಡೋಣ. ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಮೊಟ್ಟೆ ತೊಗೊಂಡಿದ್ದೀನಿ, 2 ಪೀಸು ಬ್ರೆಡ್ ತೊಗೊಂಡಿದ್ದೀನಿ, ಸ್ವಲ್ಪ ತುರಿದಿರುವಂಥ ಸೌತೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೀನಿ, ಉಪ್ಪು ಮತ್ತು ಖಾರ. ಈಗ ಮೊದಲಿಗೆ ಒಂದು ಬೌಲಿಗೆ ಈಗ ಬ್ರೆಡ್ಡನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕೊಳ್ಳೋಣ. ಈಗ ಬ್ರೆಡ್ಡಿಗೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಇದು ಫುಲ್ ಬ್ರೆಡ್ ನೆನಿಬೇಕು. ಒಂದು 5 ನಿಮಿಷ ಹಾಗೆ ಮುಚ್ಚಿಡೋಣ. ಇವಾಗ ಒಂದು ಎಗ್ ಒಡೆದು ಹಾಕೋಣ ಇದಕ್ಕೆ ಬ್ರೆಡ್ಡಿಗೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕಿ ನೆನೆಸಿದ್ವಲ್ಲ ಆವಾಗಲೇ, ಈಗ ಚೆನ್ನಾಗಿ ನೆನೆದೈತಿ. ಈಗ ಒಂದು ಎಗ್ ಒಡೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕೋಣ. ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಹಂಚು ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ. ಬ್ರೆಡ್ಡನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರೊಳಗೆ ಮಿಕ್ಸ್ ಮಾಡಿರುವಂಥ ಬ್ರೆಡ್ ಮತ್ತು ಮೊಟ್ಟೆನ ಹಾಕೊಳ್ಳೋಣ. ಇವಾಗ ಇದ್ರೊಳಗೆ ಎಗ್ ಹಾಕೋಣ. ಇವಾಗ ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಸೌತೆಕಾಯಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್. ಇವಾಗ ಇದನ್ನು ಸ್ವಲ್ಪ ಈಗ ತಿರುಗಿಸಿ ಹಾಕೋಣ. ಮನೆಯಲ್ಲಿ ಎಗ್ ಇದ್ದರೆ ಎಗ್ಗು ಮತ್ತು ಬ್ರೆಡ್ ಬಳಸಿ ಈ ಥರ ಆಮ್ಲೆಟ್ ಮಾಡ್ಕೊಂಡು ತಿಂದ್ರೆ ರುಚಿ ಅಂತ ತುಂಬ ಚೆನ್ನಾಗಿರ್ತೈತಿ. ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಆರಾಮಾಗಿ 10 ನಿಮಿಷಕ್ಕೆ ಮಾಡ್ಕೊಂಡು ತಿನ್ಬೋದು. ನೀವು ಮನೆಯಲ್ಲಿ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ತಿರುಗಿಸಿ ಹಾಕೋಣ. ಈಗ ರುಚಿಯಾದಂತಹ ಬ್ರೆಡ್ ಆಮ್ಲೆಟ್ ರೆಡಿ. ಈಗ ಇನ್ನೊಂದು ಆಮ್ಲೆಟ್ ಮಾಡ್ಕೊಳ್ಳೋಣ.
ಇವಾಗ ಒಂದು ಎಗ್ ಒಡೆದು ಹಾಕ್ಕೊತಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ತುರಿದಿರುವಂಥ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೊತಿದ್ದೀನಿ. ಈಗ ರುಚಿಯಾದಂಥ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಸಂಜೆ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತೈತಿ. ರುಚಿಯಾದಂಥ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.